ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಡಿಸೆಂಬರ್ 5, 6 ಮತ್ತು 7ರಂದು ಅಭಿನಯ ಸಾಗರದಿಂದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ನಾಟಕೋತ್ಸವ. 3 ನಾಟಕ ಪ್ರದರ್ಶನ ವೀಕ್ಷಿಸಲು ₹250 ಟಿಕೆಟ್ ಮಾತ್ರ. ರಂಗಾಸಕ್ತರು ಪಾಲ್ಗೊಳ್ಳಲು ಕೌಶಿಕ್ ಮನವಿ. ಏಡ್ಸ್ ದಿನ. ಏಡ್ಸ್ ಮತ್ತು ಮಾದಕ ವಸ್ತುಗಳ ಬಗ್ಗೆ ಯುವ ಜನಾಂಗ ಜಾಗೃತಿ ವಹಿಸಲು ನ್ಯಾಯಾಧೀಶರು ಮತ್ತು ಆಪ್ತ ಸಮಾಲೋಚಕ ವಿನೋದ್ ಕರೆ. ಗೀತಾ ಕಂಠಪಾಠ ಸ್ಪರ್ಧೆ. ಭಗವದ್ಗೀತೆ ಸ್ಪರ್ಧೆ ಆಯೋಜನೆಗೆ ಗುರುಗಳೇ ಪ್ರೇರಣೆ ಎಂದ ಸತ್ಯನಾರಾಯಣ್ ಭಟ್. ಅತಿವೃಷ್ಟಿ, ರೈತರಿಗೆ ಬೆಳೆ ಪರಿಹಾರ ಮತ್ತು ಮಾರಿಕಾಂಬಾ ಜಾತ್ರೆಗೆ ವಿಶೇಷ ಅನುದಾನ ನೀಡಲು ಶಾಸಕರಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಈಗ ಸುದ್ದಿಯ ವಿವರ. ಅಭಿನಯ ಸಾಗರ ಸಂಸ್ಥೆ ವತಿಯಿಂದ ಡಿಸೆಂಬರ್ 5ರಿಂದ 7ರವರೆಗೆ 3 ದಿನಗಳ ಕಾಲ ರಾಜ್ಯಮಟ್ಟದ ನಾಟಕೋತ್ಸವ ನಡೆಯಲಿದೆ ಎಂದು ಅಭಿನಯ ಸಾಗರ ಸಂಸ್ಥೆ ಕಾರ್ಯದರ್ಶಿ ಕೌಶಿಕ್ ಕಾನ್ಗೋಡು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ನಾರಾಯಣಮೂರ್ತಿ ಕಾನ್ಗೋಡ್, ಸಂಜೀವ್ ಕುಮಾರ್, ಪ್ರತಾಪ್, ಪ್ರಶಾಂತ್ ಇನ್ನಿತರರು ಹಾಜರಿದ್ದರು. ಅಭಿನಯ ಸಾಗರ ತಂಡ 2016ರಲ್ಲಿ ಅಧಿಕೃತವಾಗಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿತು. ರಂಗಭೂಮಿಯ ಹಲವಾರು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮ ತಂಡವನ್ನು ನಾವು ಸ್ಥಾಪನೆ ಮಾಡಿರುವಂಥದ್ದು. ಕೃತನಿಶ್ಚಯ, ಅಮಾತ್ಯ ಭಾರತ, ಸಂಘರ್ಷದ ಸಾಧತ್ತು, ಈ ರೀತಿಯಾದಂತಹ ಬೇರೆ ಬೇರೆ ನಾಟಕಗಳನ್ನು ಹಲವಾರು ಕಡೆ ಪ್ರದರ್ಶನ ಮಾಡ್ತಾ ಬಂದಿದ್ದೇವೆ. ಜೊತೆಗೆ ಬರೀ ರಂಗಭೂಮಿ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡುವಂಥ ಒಂದು ತಂಡ ನಾವು. ಕೊಡಗಿನಲ್ಲಿ ಮಳೆ ಬಂದಾಗ ಸುಮಾರು ₹3.5 ಲಕ್ಷ ವಸ್ತುಗಳನ್ನು ಮಾತ್ರ ಸಂಗ್ರಹಿಸಿ ಅಲ್ಲಿಗೆ ಹೋಗಿ ಕೊಟ್ಟು ಬಂದಿರ್ತೀವಿ. ಅನುಕೂಲದ ಉತ್ತರಾಖಂಡದಲ್ಲೂ ಕೂಡ ನೆರೆ ಬಂದು ತುಂಬ ಜನ ಒತ್ತಾಡ್ತಿದ್ದಾಗ ಸಾಗರದಲ್ಲಿ ಸುಮಾರು ₹7 ಲಕ್ಷ ವಸ್ತುಗಳನ್ನು, ದೊಡ್ಡ ವಸ್ತುಗಳನ್ನು ನಾವು ಜನರಿಂದ ತಗೊಂಡು ನಾವೇ ಹೋಗಿ ಖುದ್ದಾಗಿ ಕೊಟ್ಟು ಬಂದಿರ್ತೇವೆ. 5,000ಕ್ಕೂ ಹೆಚ್ಚು ಬೀಜದ ಉಂಡೆಗಳನ್ನು ಮಾಡಿ ಜನರಿಗೆ ಅದರ ಅವೇರ್ನೆಸ್ಸನ್ನು ಮೂಡಿಸಿ ಎಲ್ಲರಿಗೂ ಕೂಡ ಅದನ್ನು ವಿತರಣೆ ಮಾಡಿದಂತಹ ಕೆಲಸ ಕೂಡ ನಾವು ಮಾಡಿದ್ದೇವೆ. ಅಂದರೆ ಬರೀ ಸಾಂಸ್ಕೃತಿಕ ಅಷ್ಟೇ ಅಲ್ಲ, ರಂಗಭೂಮಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಗಣಪತಿ ಕೆರೆ ಸ್ವಚ್ಛ ಪ್ರಾರಂಭ ಅದು ಮಾಡಬೇಕು ಅನ್ನುವ ಉದ್ದೇಶ ಕೂಡ ನಮ್ಮ ಮನೆಯಿಂದಲೇ ಶುರುವಾಗಿದೆ. ಅದರ ಅಭಿನಯ ಸಾಗರದಿಂದಲೇ ಅದು ಪ್ರಾರಂಭ ಆದಂತಹ ಒಂದು ಉದ್ದೇಶ ಆಗಿತ್ತು. ಅದಾದಮೇಲೆ ನಮ್ಮ ಕಾಲಪ್ಪನವರು, ಮಾಜಿ MLA ಅವರು ಅದನ್ನು ಮುಂದಿಟ್ಟು ಮಾಡಿ ಯಶಸ್ವಿಗೊಳಿಸಿದ್ದಾರೆ. 2018ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಲೇಜು ವಿದ್ಯಾರ್ಥಿ ನಾಟಕೋತ್ಸವವನ್ನು ನಡೆಸಿದಂತಹ ತಂಡ ಅಭಿನಯ ಸಾಗರ ಆಗಿರುತ್ತೆ. ಹಾಗೆ 2020ರಲ್ಲಿ ರಾಜ್ಯ ಮಟ್ಟದ ಕಾಲೇಜು ವಿದ್ಯಾರ್ಥಿ ನಾಟಕೋತ್ಸವ ನಡೆಸಿದ ತಂಡ ಕೂಡ ನಮ್ಮದೇ ಆಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆಸಿದಂತಹ ಹೆಮ್ಮೆ ನಮ್ಮದೇ ಆಗಿದೆ. ಕಳೆದ ವರ್ಷ 7 ದಿನಗಳ ನಾಟಕೋತ್ಸವವನ್ನು ಕೂಡ ನಾವು ಮಾಡಿದ್ವಿ. ಈಗ ಈ ಒಂದು ಸಭೆಯನ್ನು ಕರೆದಿರೋ ಉದ್ದೇಶ, ಈ ಬಾರಿ ಕೂಡ ಇದೇ ಬರುವ ಡಿಸೆಂಬರ್ 5, 6, 7 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ರಾಜ್ಯ ಮಟ್ಟದ ಆಹ್ವಾನಿತ ನಾಟಕ ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ. ದಿನಾಂಕ 5ನೇ ತಾರೀಕು ಉದ್ಘಾಟನೆ ಇರುತ್ತೆ. ಈ ಉದ್ಘಾಟನೆ ಕೇವಲ 10. HIV ಸೋಂಕು ಮತ್ತು ಮಾದಕ ವ್ಯಸನದಿಂದ ಯುವ ಸಮೂಹ ಅಂತರ ಕಾಯ್ದುಕೊಳ್ಳಬೇಕು. ಬದುಕನ್ನು ಕಂಗೆಡಿಸುವ ಇಂತಹ ಅನಿಷ್ಟಗಳ ವಿರುದ್ಧ ಎಲ್ಲರೂ ಜಾಗೃತರಾಗಬೇಕು ಎಂದು ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಎಸ್ ನಟರಾಜ್ ತಿಳಿಸಿದರು. ಸಾಗರದ LB ಕಾಲೇಜಿನ ದೇವರಾಜ ಅರಸು ಕಲಾಭವನದಲ್ಲಿ ಸೋಮವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ, ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಇನ್ನಿತರೆ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಉಪವಿಭಾಗೀಯ ಆಸ್ಪತ್ರೆಯ ಆಪ್ತ ಸಮಾಲೋಚಕ ವಿಭಾಗದ ವಿನೋದ್ ಕುಮಾರ್ ಮಾತನಾಡಿದರು. ಡಾಕ್ಟರ್ HM ಶಿವಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನ್ಯಾಯಾಧೀಶರಾದ ಮಾದೇಶ್ MV, ಉಪತಹಶೀಲ್ದಾರ್ CP ಫರ್ನಾಂಡಿಸ್, ಡಾಕ್ಟರ್ ಶ್ರೀನಿವಾಸ್, ಚಂದ್ರಶೇಖರ್, MB ಗಿರೀಶ್ ಗೌಡ, ಶೇಖರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಹರ್ಷಿತಾ ಕಾಮತ್ ಪ್ರಾರ್ಥಿಸಿದರು. ಅಶೋಕ್ ಸ್ವಾಗತಿಸಿದರು. ಡಾಕ್ಟರ್ ಶ್ರೀನಿವಾಸ್ ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ನಿರಂಜನಮೂರ್ತಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ತಿಳುವಳಿಕೆಯನ್ನು ನಾವು ಪ್ರತಿಯೊಬ್ಬರು ಸಹ ನಾವು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಪ್ರತಿಯೊಬ್ಬರು ನಾವು ಸಹ ನಾವು HIV ಟೆಸ್ಟ್ಗಳಿಂದ ಅದನ್ನು ಟ್ರೀಟ್ಮೆಂಟ್ ನಾವು ಸಹ ಮಾಡಿ. ಯಾಕಂದರೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ನಮ್ಮ ಮುಂದೆ ಹೋಗಿ ಬ್ಲಡ್ಸ್ ಡೊನೇಟ್ ಮಾಡ್ತಾ ಇರ್ತೀವಿ ಅಲ್ವಾ. ನಮಗೆ ಗೊತ್ತಿಲ್ಲದೇ ಕೆಲವು ಟೈಮಲ್ಲಿ ಆ ಟ್ರಾನ್ಸ್ಮಿಷನಿಂದ ಆಗೋದಾಗ್ತದೆ. ಹಾಗಾಗಿ ನಾವು ಸಹ ಟ್ರೀಟ್ಮೆಂಟ್ ಆಗಿ ನಾವು ಸಹ ಮೆಡಿಕಲ್ಸ್ ಚೆಕಪ್ಸ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದಾಗ್ತದೆ. ಸೊ ಈ ಲೀಗಲ್ ಸರ್ವಿಸ್ ಅಥಾರಿಟೀಸಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಇಂಥ ಪೇಷಂಟ್ಸ್ಗೆ ಏನಾದರೂ ಸರ್ಕಾರ ಲೀಗಲ್ ಸೈಟ್ಸಿಂದ ಅವ್ರಿಗೆ ಏನಾದರೂ ತೊಂದರೆ ಬೇಕಾದ್ರೆ ಅವ್ರಿಗೆ ನಾವು ಫ್ರೀ ಲೀಗಲ್ ಏಡ್ ಸಹ ನಾವು ಕೊಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಸಹ ನಾವು ಅವರಿಗೆ ಇದು ಮಾಡ್ತೀವಿ.
ಸೊ ಈ ಸೊಸೈಟಿ ಎವ್ರಿ ಪರ್ಸನ್ ಕೂಡ ಒಂದು ಡಿಗ್ನಿಟಿಯಿಂದ ಕೇರಿಂದ ಒಂದು ಜಸ್ಟಿಸ್ ಎಲ್ಲರಿಗೂ ಒಂಥರ ಜಸ್ಟಿಸ್ ಸಿಗೋ ಥರ ಅವ್ರಿಗೂ ಸಹ ಒಂದು ಜಸ್ಟಿಸ್ ಸಿಗೋ ಥರ ನಾವು ನೋಡ್ಕೊಳ್ತೇವೆ. ಸೊ ಬರೀ ಕೋರ್ಟ್ಸ್ ಮುಂದೆ ನಾವು ಜಸ್ಟಿಸ್ ಕೊಡೋದಿಲ್ಲ. ಸೊ ಜಸ್ಟಿಸ್ ಕೂಡ ಪ್ರತಿಯೊಬ್ಬರು ನಿಮ್ಮಲ್ಲಿದೆ, ನೀವು ಸಹ ನಿಮ್ಮ ಪಕ್ಕದಲ್ಲಿರೋರು ಸಮಾನತೆಯಿಂದ ನಾವು ಟ್ರೀಟ್ ಮಾಡಬೇಕು. ಸೊ ಜಸ್ಟಿಸ್ ಆಲ್ಸೋ ಲೈಸ್ ಇನ್ ಅವರ್ ಓನ್ ಹ್ಯಾಂಡ್ಸ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸೊ ನಾನು HIV ಲಾಸ್ಟ್ ಟೈಮ್ ಹೇಳಿದೆ, HIV ಇಸ್ ಕನೆಕ್ಟೆಡ್ ವಿತ್ ಡ್ರಗ್ ಅಬ್ಯೂಸ್. ನಾನು ಯಾಕೆ ಡ್ರಗ್ಸ್ ಅಬ್ಯೂಸ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರಬೇಕು ಈ ಅನ್ಟ್ರೀಟೆಡ್ ನೀಡಲ್ಸಿಂದ ಕೂಡ HIV ಸ್ಪ್ರೆಡ್ ಆಗ್ತದೆ ಅಂತ. ಸೊ ಈಗ ನಾವೇನು ಯೋಚನೆ ಮಾಡ್ತಾ, ಈಗ ನಾನು ಹೇಳೋದು ಡಾಕ್ಟರ್ಸ್ ಹೇಳೋದು ಒಳ್ಳೆ ಮಾತು ಅಂತ ಹೇಳೋದು ಏನಂತ ಹೇಳಿದ್ರೆ HIV ರೇಷಿಯೋ ಈಗ ಕಮ್ಮಿ ಆಗ್ತಾ ಇದೆ. ಸೊ ಸೈಂಟಿಸ್ಟ್ ಸಾಕಷ್ಟು ಇನ್ವೆನ್ಷನ್ ಮಾಡಿ ಅದಕ್ಕೆ ಒಂದು ಪ್ರಾಪರ್ ರಿಕ್ವೆಸ್ಟ್ ಟ್ರೀಟ್ಮೆಂಟ್ ತರ್ತಾ ಇದ್ದಾರೆ, ಅದಕ್ಕೆ ಒಂದು ಕ್ಯೂರ್ ಆಗೋ ಒಂದು ಲಸಿಕೆ ಕೂಡ ಈ ಶೀಘ್ರದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಕಮ್ಮಿ ಆಗ್ತಾ ಇದೆ, ಈ ಡ್ರಗ್ ಅಬ್ಯೂಸ್ ಕೇಸಸ್ ಏನಿದೆ ಇದು ಜಾಸ್ತಿ ಆಗ್ತಾ ಇದೆ. ಈ ಯಂಗ್ ಜನರೇಷನ್ ಏನಿದೆ ಅವರೆಲ್ಲ ಸಾಕಷ್ಟು ಈ ಡ್ರಗ್ಸ್ಗೆ ಅಬ್ಯೂಸ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಅಲ್ವಾ. ಕಮ್ಮಿ ಆಗಿದೆ ಅಂತೀರಾ ಡ್ರಗ್ಸ್ ಅಬ್ಯೂಸು? ನನ್ನ ಪ್ರಕಾರ ಡ್ರಗ್ಸ್ ಅಬ್ಯೂಸು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ನಾವು ಯೋಚನೆ ಮಾಡಬೇಕು ಏನಂದ್ರೆ ನಾವು ಯಾವ ರೀತಿ ಇದ್ದೀವಿ, ನಮ್ಮ ಊರಿಂದ ನಾವು ಏನೋ ಡ್ರಗ್ಸ್ ಒಂದ್ಸರಿ ಅಡಿಕ್ಟ್ ಆದ ಡ್ರಗ್ಸ್ ಈಸಿ ಸುಮಾರು ಕೆಲವೆಲ್ಲ ಸಾಕಷ್ಟು ಡ್ರಗ್ಸ್ಗಳು ಫ್ರೀಯಾಗಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಒಂದ್ಸರಿ ನಿಮ್ಮನ್ನು ಅದನ್ನ ಹ್ಯಾಬಿಟ್ ಮಾಡಿದ್ರೆ ನೀವು ಎರಡನೇ ಬಾರಿಗೆ ಅದನ್ನ ದುಡ್ಡು ಕೊಟ್ಟು ನೀವು ಖರೀದಿ ಮಾಡ್ತೀರಿ. ಹಾಗಾಗಿ ಸಾಕಷ್ಟು ಡ್ರಗ್ಸ್ ಈಸಿಯಾಗಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಒಂದು ಅವೇರ್ನೆಸ್. ಆಮೇಲೆ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಪುರುಷ ಸೇರೋದ್ರಲ್ಲಿ ಸ್ವಲ್ಪ ಅವನು ಬೇರೆಯವ್ರ ಜೊತೆ ಸೇರ್ತಾ ಇದ್ದಾನೆ ಅನ್ನೋ ಉದ್ದೇಶದಿಂದ ಅವನು ಡ್ರಗ್ಗಿಗೆ ಮೊರೆ ಹೋದ. ಆನಂತರ ಅವನು ಹೆಲ್ತ್ ಇಶ್ಯೂಸ್ ಆಯಿತು, ಬೆಂಗಳೂರಿಗೆ ರಿಟರ್ನ್ ಆದ. ಬೆಂಗಳೂರಿಂದ ಹೆಲ್ತ್ ಇಶ್ಯೂಸ್ ಆಗಿ ಮತ್ತೆ ಸ್ವಂತ ಊರಿಗೆ ಬಂದ. ಆಮೇಲೆ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ಅವನಿಗೆ HIV ಪರೀಕ್ಷೆ ಮಾಡಿದಾಗ HIV ಪಾಸಿಟಿವ್ ಅಂತ ಹೇಳಿ ಬಂತು. ಅವನಿಗೆ ಕೌನ್ಸಿಲಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಯಾಕಂತಂದ್ರೆ ಏನಾದ್ರು ಹೇಳ್ತಾ ಇದ್ದರೆ ಹಾಗೆ ಅವನಿಗೆ ಮತ್ತೆ ಬಂದಂಗೆ ಆಗ್ಬಿಡೋದು, ಹಾಗೆ ಜಸ್ಟ್ ಕಣ್ಣು ಮುಚ್ಕೊಂಡು ಅಲ್ಲೇ ಕೂತ್ಬಿಡೋದು. ಆ ರೀತಿಯಾಗಿ ಡ್ರಗ್ ಅಡಿಕ್ಟ್ಸ್ ಇವಾಗ HIV ಸೋಂಕಿತರು ಆಗ್ತಿದ್ದಾರೆ. ಅವರಿಗೆ ಯಾವುದೇ ಅವರಿಗೆ HIV ಬಗ್ಗೆ ಅರಿವೇ ಇಲ್ಲ. ಆ ರೀತಿಯಾಗಿ ಸೋಂಕಿತರಾಗಿ ಅವರಿಗೆ ಈಗ ಟ್ರೀಟ್ಮೆಂಟ್ ನಾವು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಸಾಗರದಲ್ಲೂ ನಮ್ಮಲ್ಲಿ ಈ ರೀತಿ ಕೇಸಸ್ಸು ಸಿಗ್ತಾ ಇದೆ. ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಆಮೇಲೆ ಸ್ಟೂಡೆಂಟ್ಗಳು ಇವಾಗ HIV ಸೋಂಕಿತರು ಆಗ್ತಿದ್ದಾರೆ. ಮೇಲ್ ಸೆಕ್ಸ್ ಮೇಲು ಮೊನ್ನೆ MA ಡಿಪ್ಲೊಮಾ ಅದನ್ನು HIV ಪಾಸಿಟಿವ್ ಆಗಿದ್ದಾರೆ. ಇಲ್ಲಿ ಮೇಲ್ ಸೆಕ್ಸ್ ಮೇಲ್ ಬಗ್ಗೆ ನಾವು ತುಂಬ ಇಲ್ಲಿ ಹೆಣ್ಮಕ್ಳು ಇದ್ದಾರೆ, ಮುಜುಗರ ಮಾಡ್ಕೊಬೇಡಿ. ಇದು ನಿಮ್ಮಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ನಿಮ್ಮ ತಂದೆಯರು ಇರ್ತಾರೆ, ನಮ್ಮಲ್ಲಿ ಕೃಷಿಕರು ಇದ್ದಾರೆ, ಈ ವರ್ಷದಲ್ಲಿ ಕೃಷಿಕರು ಇದ್ದಾರೆ, ಆಮೇಲೆ ಗಾರೆ ಕೆಲಸ ಮಾಡೋದು HIV ಸೋಂಕಿತರು ಇದ್ದಾರೆ. ಇದರಲ್ಲಿ ನಾನು ಆಗಲೇ ಹೇಳಿದಂಗೆ MSc ಮಾಡ್ದಂಗಿದ್ದಾರೆ, ಇಂಜಿನಿಯರಿಂಗ್ ಮಾಡಿದನು ನಮ್ಮಲ್ಲಿ HIV ಪಾಸಿಟಿವ್ ಇದ್ದಾರೆ, ಡಿಗ್ರಿ ಮಾಡಿದನು HIV ಪಾಸಿಟಿವ್ ಇದ್ದಾರೆ, ಡಿಪ್ಲೊಮಾ ಮಾಡಿದನು ಪಾಸಿಟಿವ್ ಇದ್ದಾರೆ. ಈ ರೀತಿಯಾಗಿ ವಿದ್ಯಾವಂತರ ಇವಾಗ ಮೇಲ್ ಸೆಕ್ಸ್ ಮೇಲಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಹಾಗಾಗಿ ಮೇಲ್ ಸೆಕ್ಸ್ ಮೇಲ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ, ಅದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಯಾಕೆಂತಂದ್ರೆ ಸಲಿಂಗಕಾಮ ಇವಾಗ ಎಷ್ಟೋ ಜನ ಗಂಡ್ಮಕ್ಳು ರೂಮ್ ಮಾಡ್ಕೊಂಡಿದ್ರೆ ಯಾರು ನಾವು ಅಪಾರ್ಥ ಮಾಡ್ಕೊಳ್ಳಲ್ಲ, ಅವರು ಈಸಿಯಾಗಿ ಸಟ್ಕೊಳ್ತಿದ್ದಾರೆ. ನಮ್ಮಲ್ಲಿ ಏನು HIV ಪಾಸಿಟಿವ್ ಆಗಿ ಇವಾಗ ಸಿಗ್ತಿದ್ದಾರೋ ಅವರೆಲ್ಲ 5, 6, 7 ವರ್ಷದ ಹಿಂದಿನ ಕೇಸಸ್ ಆಗಿದೆ. ಆದರೆ ಅವರ ಜೀವನದ ಬಗ್ಗೆ ಅವರು ಪಾಸಿಟಿವ್ ಅಂತ ಹೇಳಿ ಗೊತ್ತಾದಾಗ ಅವರ ಫೀಲಿಂಗ್ಸ್ ಎಲ್ಲ ಇದೆಯಲ್ಲ ತುಂಬ ಕಷ್ಟ ಆಗ್ತದೆ. ಯಾಕಂತಂದ್ರೆ ಕೆಲವು ಫೀಲಿಂಗ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ. ಯುವಜನರು, ಮಹಿಳೆಯರು, ಮಕ್ಕಳು ಹಾಗೂ ಇತರರಿಗೆ HIV ಏಡ್ಸ್ ಹರಡದಂತೆ ಮುಂಜಾಗ್ರತೆ ವಹಿಸಲು ಮಾಹಿತಿ ಮತ್ತು ಅರಿವು ಮೂಡಿಸುತ್ತೇನೆ. HIV ಯೊಂದಿಗೆ ಜೀವಿಸುತ್ತಾ ಇರುವವರಿಗೆ ನನ್ನಿಂದ ಯಾವುದೇ ರೀತಿಯ ಕಳಂಕ ಮತ್ತು ತಾರತಮ್ಯ ಆಗದಂತೆ ನಡೆದುಕೊಳ್ಳುತ್ತೇನೆ. ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನು ಬೇರೆ ಬೇರೆ ವಯೋಮಾನದ ಮಕ್ಕಳಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು AR ಸತ್ಯನಾರಾಯಣ್ ಭಟ್ ತಿಳಿಸಿದರು. ಸಾಗರದ ಶಿವಗೋಪಾಲಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಶ್ರೀ ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ಮಾಸನಂಜುಂಡಸ್ವಾಮಿ, BG ಮಂಜಪ್ಪ, ಶ್ರೀಧರ್ R ಭಟ್, ಗಣೇಶ್, ಇಂದಿರಾ, ಮಾನಸ ನಾಡಿಕ್, ತಿರುಮಲ ಶರ್ಮಾ ಇನ್ನಿತರರು ಹಾಜರಿದ್ದರು. ಶ್ರೀಧರ್ ಭಟ್ ಪ್ರಾರ್ಥಿಸಿದರು. ಶ್ರೀಕಾಂತ್ ಶೆಟ್ಟಿಗೆರೆ ಸ್ವಾಗತಿಸಿದರು. ಮಂಜಪ್ಪ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಸುಲೇಖಾ ಅವರನ್ನು ಸನ್ಮಾನಿಸಲಾಯಿತು. ಬಿಟ್ಟಿದ್ದಲ್ಲ, ಇದು ನಾನು ನೆಪ ಮಾತ್ರ. ಆದರೆ ನಡೆಸೋರು
ಆಮೇಲೆ ನಡೆಸ್ಕೊಳ್ಳೋರು ಎರಡು ಅವರು ಭಗವಾನರು. ಹಾಗಾಗಿ ಮತ್ತು ಇನ್ನೊಂದೇನು ಅಂತಂದರೆ ಈ ದಿವಸಕ್ಕೆ ಮಹತ್ವ ಜಾಸ್ತಿ. ನಾನು ಭಾನುವಾರ ಮಾಡಿದರೆ ಸ್ವಲ್ಪ ಜನ ಜಾಸ್ತಿ ಆಗ್ಬೋದು, ಅಥವಾ ಶನಿವಾರ ಮಾಡಿದರೆ ಸ್ವಲ್ಪ ಜನ ಜಾಸ್ತಿ ಆಗ್ಬೋದು. ನನಗದರ ಅವಶ್ಯಕತೆ ಇಲ್ಲ. ನಮ್ಮ ಗುರುಗಳ ಪ್ರೇರಣೆ ಏನು ಅಂತಂದರೆ ಗೀತಾ ಜಯಂತಿ ದಿವಸ, ಈ ದಿವಸಕ್ಕೆ ಭಾರಿ ಮಹತ್ವ ಇದೆ. ಇದು ಗುರುಗಳು ಸ್ವತಃ ಇದ್ದಾಗ ಅವರು 18 ಅಧ್ಯಾಯ ಪಾರಾಯಣ ಮಾಡ್ತಿದ್ರು. ಭಕ್ತರನ್ನೆಲ್ಲ ಕೂತ್ಕೊಂಡು ಅವರು ಹೇಳ್ತಿದ್ರು, ಎಲ್ಲರೂ ಅವ್ರ ಜೊತೆಗೆ ಹೇಳ್ತಿದ್ರು. ಅಂತಹ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶ ಅದು ನನಗೂ ಸಿಕ್ಕಿದೆ. ಹಾಗಾಗಿ ಈ ದಿವಸಕ್ಕೆ ಮಹತ್ವ. ನೀವು ಎಂದೋ ಒಂದು ದಿವಸ ಈ ಪಾರಾಯಣ ಅಥವಾ ಈ ಸ್ಪರ್ಧೆ ಹಾಕಿದ್ರೆ ಯಾಕೆ ಇಟ್ಟರೆ ಪಾರಾಯಣ ಮಾಡ್ಬೋದು. ನನಗೆ ಅದೊಂದು ಯೋಚನೆ ಬಂತು. ನಿನ್ನೆ ನಾನು ಅದನ್ನೂ ಯೋಚನೆ ಮಾಡಿದೆ. ಒಂದು 100 ಜನರನ್ನ ಎಲ್ಲ ಸೇರ್ಕೊಂಡು ಪಾರಾಯಣನೇ ಮಾಡ್ಬೋಣ 18 ಅಧ್ಯಾಯನ ಅಂತ. ಪಾರಾಯಣ ಮಾಡೋದಕ್ಕೆ ಏನೋ ಸಮಸ್ಯೆ ಏನು ಅಂತಂದರೆ, ಸಣ್ಣ ಮಕ್ಕಳಿಗೆ, ಆಮೇಲೆ ಈಗಣ್ಣ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಕಂಠಪಾಠ ಸ್ಪರ್ಧೆ ಅಂತ ಇಟ್ಕೊಂಡ್ರೆ ಅದಕ್ಕೊಂದು ಆಸಕ್ತಿ ಬರ್ತದೆ. ಅವರ ಜೀವನದಲ್ಲಿ 18 ಅಧ್ಯಾಯನೂ ಅವರು ಕಲ್ತಂಗೆ ಆಗ್ತದೆ. ಈ ಒಂದು ಸದುದ್ದೇಶದಿಂದ ಈ ಕಂಠಪಾಠ ಸ್ಪರ್ಧೆನ ಇಟ್ಕೊಂಡೆ. ನಿನ್ನೆ ನನಗೆ ಅದ್ರ ಯೋಚನೆ ಬಂತು. ಬರೋ ವರ್ಷದಿಂದ ಹೆಚ್ಚು ಕಡಿಮೆ ನನಗೆ ಈ ಜನ ಕಡಿಮೆ ಆಗ್ತದೆ. ಒಂದು 100 ಜನ ಮಾಡೋದಾದ್ರೆ ನಮಗೆ ಪಾರಾಯಣ. ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡುವಂತೆ ಸೋಮವಾರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಮಾಡಿದರು. ಸಾಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಬಿದ್ದಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ತಾಲೂಕಿನ ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಮಳೆ ಮಾಪನ ಕೇಂದ್ರ ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ ನಷ್ಟದ ಅಂದಾಜು ಪರಿಣಾಮಕಾರಿಯಾಗಿ ತಯಾರಾಗಿಲ್ಲ. ಅಪೂರ್ಣ ಮಾಹಿತಿಯಿಂದ ಬೆಳೆಹಾನಿ ಪರಿಹಾರ ಸಹ ಸರಿಯಾಗಿ ದೊರೆತಿಲ್ಲ. ತಕ್ಷಣ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು. ಇದರ ಜೊತೆಗೆ ಫೆಬ್ರವರಿ ಮೊದಲ ವಾರದಿಂದ ನಡೆಯಲಿರುವ ಸಾಗರದ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.